ದೇಶದ ಅತಿದೊಡ್ಡ ಧಾರ್ಮಿಕ ಉತ್ಸವದಲ್ಲಿ ಇವತ್ತು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭಾಗಿಯಾದರು. ಪವಿತ್ರ ಸ್ನಾನ ಮಾಡಿದ್ರು, ಗಂಗೆಗೆ ಪೂಜೆ ಸಲ್ಲಿಕೆ ಮಾಡಿದ್ರು. ಆ ನಂತರ ಹನುಮಂತನ ದರ್ಶನ ಕೂಡ ಪಡೆದುಕೊಂಡ್ರು. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದ ತಟದಲ್ಲಿ ಪ್ರಧಾನಿ ಪೂಜೆ, ಯುಪಿ ಸಿಎಂ ಯೋಗಿ ಜೊತೆ ಬೋಟ್ನಲ್ಲಿ ವಿಹಾರ, ಕೋಟ್ಯಾಂತರ ಭಕ್ತರತ್ತ ಕೈ ಬೀಸಿದ ಮೋದಿ. ಸಂಗಮ ಘಾಟ್ನಲ್ಲಿ ಪಿಎಂ ಪುಣ್ಯ ಸ್ನಾನ, ರುದ್ರಾಕ್ಷಿ ಮಾಲೆ ಹಿಡಿದು ಜಪ. ಪ್ರಯಾಗ್ರಾಜ್ನಲ್ಲಿ ನಮೋ ಪುಣ್ಯ ಸ್ನಾನ, ಸಂಗಮದಲ್ಲಿ ರುದ್ರಾಕ್ಷಿ ಮಾಲೆ ಹಿಡಿದು ಜಪ. ಅತ್ತ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮತದಾನ ಚುರುಕು, ಘಟಾನುಘಟಿಗಳ ವೋಟಿಂಗ್. ಇತ್ತ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಪ್ರಧಾನಿ ಅಮೃತ ಸ್ನಾನ ಮಾಡಿದ್ರು. ತ್ರಿವೇಣಿ ಸಂಗಮದಲ್ಲಿ ರುದ್ರಾಕ್ಷಿ ಮಾಲೆ ಹಿಡಿದು ಮೋದಿ ಜಪ ಮಾಡಿದ್ರು. ಗಂಗಾ ಪೂಜೆ ಬಳಿಕ ಅರ್ಘ್ಯ ಸಮರ್ಪಣೆ ಮಾಡಿದ್ರು. ಇಂದು ಸೂರ್ಯದೇವನಿಗೆ ವಿಶೇಷವಾದ ದಿನ. ಮಾಘ ಮಾಸದಲ್ಲಿ ಸೂರ್ಯದೇವನಿಗೆ ಅರ್ಘ್ಯ ಕೊಟ್ರೆ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ವಿಶೇಷ ಫಲ ಸಿಗುತ್ತೆ. ಲೋಕ ಕಲ್ಯಾಣಕ್ಕಾಗಿ ಶಿವ ಪಂಚಾಕ್ಷರಿ ಮಂತ್ರ ಪಠಿಸಿದ ಪ್ರಧಾನಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದರು. ಗಂಗಾ, ಸರಸ್ವತಿ ಹಾಗೂ ಯಮುನಾ ಸಂಗಮದ ಸ್ಥಳದಲ್ಲಿ 3 ಬಾರಿ ನರೇಂದ್ರ ಮೋದಿ ಮುಳುಗೆದ್ರು. ಮಂತ್ರ ಘೋಷಗಳ ನಡುವೆ ಅಮೃತ ಸ್ನಾನ ಮಾಡಿದ್ರು. ಮೋದಿ ಅವರ ಈ ಸ್ನಾನ ವಿಪಕ್ಷಗಳ ಎದೆಯಲ್ಲಿ ನಡುಕ ಉಂಟು ಮಾಡಿರೋದಂತೂ ಪಕ್ಕ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೇಶದ ಅತಿದೊಡ್ಡ ಧಾರ್ಮಿಕ ಉತ್ಸವದಲ್ಲಿ ಇವತ್ತು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭಾಗಿಯಾದರು. ಪವಿತ್ರ ಸ್ನಾನ ಮಾಡಿದ್ರು, ಗಂಗೆಗೆ ಪೂಜೆ ಸಲ್ಲಿಕೆ ಮಾಡಿದ್ರು. ಆ ನಂತರ ಹನುಮಂತನ ದರ್ಶನ ಕೂಡ ಪಡೆದುಕೊಂಡ್ರು. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದ ತಟದಲ್ಲಿ ಪ್ರಧಾನಿ ಪೂಜೆ, ಯುಪಿ ಸಿಎಂ ಯೋಗಿ ಜೊತೆ ಬೋಟ್ನಲ್ಲಿ ವಿಹಾರ, ಕೋಟ್ಯಾಂತರ ಭಕ್ತರತ್ತ ಕೈ ಬೀಸಿದ ಮೋದಿ. ಸಂಗಮ ಘಾಟ್ನಲ್ಲಿ ಪಿಎಂ ಪುಣ್ಯ ಸ್ನಾನ, ರುದ್ರಾಕ್ಷಿ ಮಾಲೆ ಹಿಡಿದು ಜಪ. ಪ್ರಯಾಗ್ರಾಜ್ನಲ್ಲಿ ನಮೋ ಪುಣ್ಯ ಸ್ನಾನ, ಸಂಗಮದಲ್ಲಿ ರುದ್ರಾಕ್ಷಿ ಮಾಲೆ ಹಿಡಿದು ಜಪ. ಅತ್ತ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮತದಾನ ಚುರುಕು, ಘಟಾನುಘಟಿಗಳ ವೋಟಿಂಗ್. ಇತ್ತ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಪ್ರಧಾನಿ ಅಮೃತ ಸ್ನಾನ ಮಾಡಿದ್ರು. ತ್ರಿವೇಣಿ ಸಂಗಮದಲ್ಲಿ ರುದ್ರಾಕ್ಷಿ ಮಾಲೆ ಹಿಡಿದು ಮೋದಿ ಜಪ ಮಾಡಿದ್ರು. ಗಂಗಾ ಪೂಜೆ ಬಳಿಕ ಅರ್ಘ್ಯ ಸಮರ್ಪಣೆ ಮಾಡಿದ್ರು. ಇಂದು ಸೂರ್ಯದೇವನಿಗೆ ವಿಶೇಷವಾದ ದಿನ. ಮಾಘ ಮಾಸದಲ್ಲಿ ಸೂರ್ಯದೇವನಿಗೆ ಅರ್ಘ್ಯ ಕೊಟ್ರೆ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ವಿಶೇಷ ಫಲ ಸಿಗುತ್ತೆ. ಲೋಕ ಕಲ್ಯಾಣಕ್ಕಾಗಿ ಶಿವ ಪಂಚಾಕ್ಷರಿ ಮಂತ್ರ ಪಠಿಸಿದ ಪ್ರಧಾನಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದರು.
ಗಂಗಾ ಸರಸ್ವತಿ ಹಾಗೂ ಯಮುನಾ ಸಂಗಮದ ಸ್ಥಳದಲ್ಲಿ 3 ಬಾರಿ ನರೇಂದ್ರ ಮೋದಿ ಮುಳುಗೆದ್ರು. ಮಂತ್ರಘೋಷಗಳ ನಡುವೆ ಅಮೃತ ಸ್ನಾನ ಮಾಡಿದ್ರು. ಮೋದಿ ಅವರ ಈ ಸ್ನಾನ ವಿಪಕ್ಷಗಳ ಎದೆಯಲ್ಲಿ ನಡುಕ ಉಂಟು ಮಾಡಿರೋದಂತೂ ಪಕ್ಕ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೇಶದ ಅತಿದೊಡ್ಡ ಧಾರ್ಮಿಕ ಉತ್ಸವದಲ್ಲಿ ಇವತ್ತು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭಾಗಿಯಾದರು. ಪವಿತ್ರ ಸ್ನಾನ ಮಾಡಿದ್ರು, ಗಂಗೆಗೆ ಪೂಜೆ ಸಲ್ಲಿಕೆ ಮಾಡಿದ್ರು. ಆ ನಂತರ ಹನುಮಂತನ ದರ್ಶನ ಕೂಡ ಪಡೆದುಕೊಂಡ್ರು. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದ ತಟದಲ್ಲಿ ಪ್ರಧಾನಿ ಪೂಜೆ, ಯುಪಿ ಸಿಎಂ ಯೋಗಿ ಜೊತೆ ಬೋಟ್ನಲ್ಲಿ ವಿಹಾರ, ಕೋಟ್ಯಾಂತರ ಭಕ್ತರತ್ತ ಕೈ ಬೀಸಿದ ಮೋದಿ. ಸಂಗಮ ಘಾಟ್ನಲ್ಲಿ ಪಿಎಂ ಪುಣ್ಯ ಸ್ನಾನ, ರುದ್ರಾಕ್ಷಿ ಮಾಲೆ ಹಿಡಿದು ಜಪ. उदाहरण है भारतवर्ष, जहां पर आज प्रधानमंत्री नरेंद्र मोदी पहुंचे हैं भारत भारतीयता के ध्वजवाहक के रूप में और राष्ट्र मंगल की कामना के लिए त्रिवेणी स्नान के लिए. ಪ್ರಯಾಗ್ರಾಜ್ನಲ್ಲಿ ನಮೋ ಪುಣ್ಯ ಸ್ನಾನ, ಸಂಗಮದಲ್ಲಿ ರುದ್ರಾಕ್ಷಿ ಮಾಲೆ ಹಿಡಿದು ಜಪ. ಅತ್ತ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮತದಾನ ಚುರುಕು, ಘಟಾನುಘಟಿಗಳ ವೋಟಿಂಗ್. ಇತ್ತ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಪ್ರಧಾನಿ ಅಮೃತ ಸ್ನಾನ ಮಾಡಿದ್ರು. ತ್ರಿವೇಣಿ ಸಂಗಮದಲ್ಲಿ ರುದ್ರಾಕ್ಷಿ ಮಾಲೆ ಹಿಡಿದು ಮೋದಿ ಜಪ ಮಾಡಿದ್ರು. ಗಂಗಾ ಪೂಜೆ ಬಳಿಕ ಅರ್ಘ್ಯ ಸಮರ್ಪಣೆ ಮಾಡಿದ್ರು. ಇಂದು ಸೂರ್ಯ ದೇವನಿಗೆ ವಿಶೇಷವಾದ ದಿನ. ಮಾಘ ಮಾಸದಲ್ಲಿ ಸೂರ್ಯ ದೇವನಿಗೆ ಅರ್ಘ್ಯ ಕೊಟ್ರೆ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ವಿಶೇಷ ಫಲ ಸಿಗುತ್ತೆ. ಲೋಕ ಕಲ್ಯಾಣಕ್ಕಾಗಿ ಶಿವ ಪಂಚಾಕ್ಷರಿ ಮಂತ್ರ ಪಠಿಸಿದ ಪ್ರಧಾನಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದರು. ಗಂಗಾ ಸರಸ್ವತಿ ಹಾಗೂ ಯಮುನಾ ಸಂಗಮದ ಸ್ಥಳದಲ್ಲಿ 3 ಬಾರಿ ನರೇಂದ್ರ ಮೋದಿ ಮುಳುಗೆದ್ರು. ಮಂತ್ರಘೋಷಗಳ ನಡುವೆ ಅಮೃತ ಸ್ನಾನ ಮಾಡಿದ್ರು. ಮೋದಿ ಅವರ ಈ ಸ್ನಾನ ವಿಪಕ್ಷಗಳ ಎದೆಯಲ್ಲಿ ನಡುಕ ಉಂಟು ಮಾಡಿರೋದಂತೂ ಪಕ್ಕ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.